ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ. ಆಮೇಲೆ ಅದಕ್ಕೆ ನಂಬರ್ ಚೇಂಜ್ ಆಗ್ತಿರ್ತಾವ. ಸಮಯದ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ಸೂತ್ರ ಹೆಂಗೆ ತಯಾರದು ಅಂದ್ರೆ ರೀತಿ ಮೇಲೆ ಸೂತ್ರ ಕಂಡು. ಸೂತ್ರದಿಂದ ಗಣಿತ ಅಲ್ಲ, ಇದು ನೆನಪಿಟ್ಕೊಡ್ರಿ. ಸೂತ್ರದಿಂದ ಗಣಿತ ಅಲ್ಲ, ಗಣಿತದಿಂದ ಸೂತ್ರ ತಯಾರಾಗ್ಯದ. ರೀತಿ ಪ್ರಕಾರ ಗಣಿತ ಬಿಡಿಸಿರು, ರೀತಿ ಪ್ರಕಾರ ಗಣಿತ ಬಿಡಿಸ್ಬೇಕು. ಆಮೇಲೆ ಅದರ ಪಾಯಿಂಟ್ಸ್ಗಳನ್ನು ತೆಗೆದು ಸೂತ್ರ ಮಾಡಿರ್ತಾರೆ. ಆಮೇಲೆ ಇದು ಸರ್ ನಿಮಗೆ ಏನಾರ ರೀತಿ ಗಣಿತ ಮಾಡ್ಲಿಕ್ಕೆ ಬಂತಂದ್ರೆ ನೀವೇ ಸೂತ್ರ ಕಂಡು ಹಿಡ್ಲಿಕ್ಕೆ ಸಾಧ್ಯ. ಏನು ಕೇಳ್ಯಾನವ ಪ್ರಶ್ನೆ? 36 ಕಿಲೋಮೀಟರ್ ಗಂಟೆ ವೇಗದಲ್ಲಿ 90 ಕಿಲೋಮೀಟರ್ ಪ್ರಯಾಣ ಮಾಡಲು ಬೇಕಾಗುವ ಕಾಲ ಎಷ್ಟು? ಇವೆಲ್ಲ ಸಮಯದ ಲೆಕ್ಕಗಳು ಬೇಸಿಕ್ ಇವು. ಆಮೇಲೆ ತಲುಪಿದ ಸಮಯ, ಹೊರಟ ಸಮಯ, ಪ್ರಯಾಣದ ಅವಧಿಯು, ಆಮೇಲೆ ತಲುಪಿದ ಸಮಯದ ಒಟ್ಟು ಕಾಲದ ಮೇಲೆ ಪ್ರಯಾಣದ ದೂರ ಎಷ್ಟದ, ಪ್ರಯಾಣದ ಅವಧಿ ಎಷ್ಟದ, ಎಷ್ಟೊತ್ತಿಗೆ ಹೋಗಿ ಮುಗಿತು, ಹೊರಟಬೇಕಾದ ಸಮಯವಾಗ, ತಲುಪಬೇಕಾದ ಸಮಯವಾಗ, ಆ ಗಣಿತಗಳು ನಿಮ್ಮ ನವೋದಯ ಸೀರಿಯಲ್ದಾಗ ಬರ್ತಾವೆ. ಇದು ಬೇಸಿಕ್ ಸಮಯದ ಲೆಕ್ಕಗಳು, ಇವು ಬೇರೆ. ಆಮೇಲೆ ನಿಮ್ಗೆ ಹೊರಟ ಸಮಯ, ತಲುಪಿದ ಸಮಯ, ಸೇತುವೆ ಉದ್ದ, ಸುರಂಗದ ಉದ್ದ, ರೈಲಿನ ಉದ್ದ, ನಿಂತ ಕಂಬದಿಂದ ನೀವು ನಿಂತ ಸಮಯದೊಳಗೆ ಕಂಬದ ಮುಂದೆ ನಿಂತಿದ್ರೆ ನಿಮ್ಮಿಂದ ಟ್ರೈನ್ ಪಾಸ್ ಆಗಿ ಹೋಗ್ತಂದ್ರೆ ಆ ಟ್ರೈನಿನ ಉದ್ದ ಎಷ್ಟು? ಇಂಥವೆಲ್ಲ ಲೆಕ್ಕಗಳು ಎದುರ ಬರ್ತಾವಂದ್ರೆ ಪರೀಕ್ಷೆಯ ಮಾಡೆಲ್ ಪೇಪರ್ದೊಳಗೆ ಅವ್ರ ಪೇಪರ್ ತೊಗೊಂಡಂಥ ಗಣಿತದಾಗ ಆ ಪ್ರಶ್ನೆಗಳು ಬರ್ತಾವೆ. ಆಮೇಲೆ ನಾನು ನಿಮ್ಗೆ ಅದನ್ನು ತಿಳಿಸ್ತಂತೆ. ಈಗ ನಿಮಗೆ ಬೇಸಿಕ್ ವೇಗ, ಕಾಲ, ದೂರದ ಲೆಕ್ಕಗಳು ಗೊತ್ತಿರ್ಬೇಕು. ಇವು ಭಾಳ ಇಂಪಾರ್ಟೆಂಟ್, ಇದರ ಮೇಲೆ ಇರ್ತಾವೆ ಅವು. ಈಗ ಕಾಲ ಎಷ್ಟು ಅಂದ್ರೆ ತೆಗೆದುಕೊಂಡ ಸಮಯ ಎಷ್ಟು ಅಂದ. ಕಾಲ ಅಂದ್ರೆ ಸಮಯ ನೋಡು, ಅದು ಗಂಟೆಗೆ 36 ಕಿಲೋಮೀಟರ್ ವೇಗದಂಗೆ ಹೋಗ್ಬೇಕಾದ್ರೆ 1 ತಾಸು ಬೇಕು. ಏನು 36 ಕಿಲೋಮೀಟರಿಗೆ ಹೋಗಲು, ಪ್ರಯಾಣಿಸಲು, ಕ್ರಮಿಸಲು 1 ಗಂಟೆ. 90 ಕಿಲೋಮೀಟರ್ ಕ್ರಮಿಸಲು ಎಷ್ಟು ಗಂಟೆ? ಇದೇ ಕಾಲ. ಅದನ್ನು ನೀವು ಗಣಿತ ಬಿಡಿಸಾಗ ನೀವೇನು ಮಾಡಬೇಕು? ಸೂತ್ರ ಸಿಗ್ತದ ನೋಡ್ರಿ. 36 ಕಿಮಿ ಕ್ರಮಿಸಲು ಬರೋಬ್ಬರಿ 1 ಗಂಟೆ. 90 ಕಿಮಿ ಕ್ರಮಿಸಲು ಎಷ್ಟು ಗಂಟೆ? ಇದು ಕಾಲ. ಒಟ್ಟು ಸಮಯಕ್ಕೆ ಇದೇ ಕಾಲ. ಇದೇನಿದು? 90 ಏನು? ಒಟ್ಟು ದೂರ. ಇದೇನು? ವೇಗ. ಒಟ್ಟು ದೂರಕ್ಕೆ ನೀವು ವೇಗದಿಂದ ಹಾಕ್ಸಿದ್ರೆ ಒಟ್ಟು ಕಾಲ ಬರ್ತದೆ. ಇಲ್ಲಿ ನೋಡಿ, 90 ಗುಂಡ್ಲೆ 1 ಸರ್ವಾಸವಾಲೆ 36. 36 ಏನು? ವೇಗ. ಇದು ವೇಗ, ಇದು ಒಟ್ಟು ದೂರ. ಇದರ ಮೇಲೆ ಅವನು ಸೂತ್ರ ಕಂಡು ಹಿಡ್ದಾನ. ಒಟ್ಟು ದೂರ ಸರ್ವಾಸವಾಗಲಿ ವೇಗ, ಇದು ವೇಗ, ಇದು ಒಟ್ಟು ದೂರ. ಇದು ಏನು ಮಾಡ್ತಾನೆ ಸೂತ್ರದಾಗ? ಒಟ್ಟು ದೂರ ಸರ್ವಾಸವಾಗಲಿ ವೇಗ, ಕಾಲ ಬರ್ತದ. 18 2 36, 18 5 90 ಮಗ್ಗಿ ಬರಬೇಕು. 5 2 ಅಂಶ ಬರೋಬ್ಬರಿ 2 2 4, 1 2 ಅಂಶ ಗಂಟೆ. ಇನ್ನು ಆನ್ಸರ್ ಇಸ್ ಈಕ್ವಲ್ ಟು 2 ರೀತಿ ಒಳಗಿರ್ತದೆ. ಆನ್ಸರ್ ಇಸ್ ಈಕ್ವಲ್ ಟು 2 ಪೂರ್ಣಾಂಕ 1 2 ಅಂಶ ಗಂಟೆ ಆರ್ 2 ಗಂಟೆ. ಅರ್ಧ ಗಂಟೆ ಅಂದರೆ ಎಷ್ಟು? 30 ನಿಮಿಷ. 2ರೊಳಗೆ ಒಂದು ಉತ್ತರ ಬರ್ತದೆ. ಹಾಕಿ ನೀವು ಮನೆಯೊಳಗೆ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡ್ತದೆ. ನಾಳೆ ಜೂನ್ 1ರಿಂದ ಏನೋ ವಿಚಾರಗಳು ಎಲ್ಲರಿಗೂ ಉಪಯೋಗ ಆಗಲ್ಲ, ನಂಗೂ ಮಾಡೋ ವಿಚಾರದ. ಈಗ ತಿಳಿದ ಮಟ್ಟಿಗೆ ಏನು ಹೇಳ್ತಂದ್ರೆ, ನೀವು ಮನೆಯೊಳಗೆ ಕಲಿತು ಶಾಣ್ಯರಾಗಬೇಕು. ಆಮೇಲೆ ವಿದ್ಯಾವಂತರು ಶಾಣ್ಯರು ಇರ್ತಾರೆ, ನಮ್ಗೆಂತದ ಶಾಣ್ಯರು ಇರ್ತಾರೆ ವಿದ್ಯಾವಂತರು, ಅದನ್ನು ಒಪ್ಕೋತೀನಿ. ದುಡಿಬೇಕನ್ನೋದು ಬರಬೇಕು. ಬರೀ ವಿದ್ಯೆ ಇದ್ದೇನು ಮಾಡ್ದು, ಬರೀ ಡಿಗ್ರಿ ತೊಗೊಂಡು ದುಡಿಲಾರ್ದ ಸುಮ್ ಕೂತ್ಬಿಟ್ರೆ ನೌಕರಿ ಹತ್ತೋ ತನಕ ಇತ್ತು ಕಲಿಸಿ ನವೋದಯ ಕೋಚಿಂಗ್ ಚಾಲು ಮಾಡ್ಬೋದು, ಬೇಕಾದವ್ರು ಮಾಡ್ಬೋದು. ಗಣಿತೇನು BSc BEd ಮತ್ತು ಸೈನ್ಸ್ BSc ಬರ್ಬೇಕಂತ ಏನಲ್ಲ, ಕಲ್ತಾರೆ ಎಲ್ಲರಿಗೂ ಬರ್ತದೆ. ಈ ಗಣಿತಗಳನ್ನು ಕಲಿತು ಮನೆಯೊಳಗೆ ಹುಡುಗರನ್ನ ಸ್ವಲ್ಪ ಹುಡುಗರು ತೊಗೊಂಡು ತಯಾರು ಮಾಡಿದ್ರೆ ರೀಸ್ನಿಂಗ ಬುದ್ಧಿಮಾಪ ನೀವು ಹೆಂಗಾದ್ರೂ ಹೇಳ್ತೀರಿ, ಅವೇನು ಭಾಳ ಬಿರಿ ಇಲ್ಲ. ಗಣಿತ ಮಾತ್ರ ಒಂದು ಸ್ವಲ್ಪ ಏನು ಪ್ಯಾಟರ್ನ್ ಕೇಳ್ತಾನ. ಈ ಗಣಿತ ಅಪ್ ಟು ನಿಮಗೆ 10th ತನಕ. ಈಗೇನೋ ಹೊಸ ಪದ್ಧತಿ ಪ್ರಕಾರ ಗಣಿತ ಬಂದವು, ನಾವೆಲ್ಲ ಓಲ್ಡ್ ಮ್ಯಾಥ್ಸ್ ಇವೆಲ್ಲ.
ಇವೇ ಗಣಿತಗಳು ಈಗ ಪೇಪರ್ದಾಗ ಬೀಳಿಕತ್ತಾವ. ನಮ್ಮನೆ ಹೊಸ ನವೋದಯ ಪೇಪರ್ದಾಗ ಭಾಳ ವಂಡರ್ಫುಲ್ ಗಣಿತ ಬಿದ್ದಂದು ನವೋದಯದಾಗ. ಅವೆಲ್ಲ ಹಳಿ ಗಣಿತಗಳೇ ಅವು. ಅದನ್ನೇ ಪುನರಾವರ್ತಿ ಮಾಡ್ಲಿಕ್ಕತ್ತಾನ ಈಗ. ನವೋದಯ ಪೇಪರ್ ಕ್ವಶನ್ ಪೇಪರ್ ಎಲ್ಲ ಓಲ್ಡ್ ಬೀಳಿಕತ್ತಾವ ಈಗ. ನೋಡ್, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. 50 ಕಿಮಿ ಗಂಟೆ ವೇಗದಂತೆ 50 ಕಿಲೋಮೀಟರ್ ಪ್ರಯಾಣ ಮಾಡಲು ಬೇಕಾಗುವ ಕಾಲ ಎಷ್ಟು? 50ಕ್ಕೆ 50 ವಾಚಿರು 1 ಗಂಟೆ. ಬಾಯಿಲೇನೆ ಇವೆಲ್ಲ ಏನು ಥಿಂಕಿಂಗ್ ಪವರ್ ಅಂತ. ಈಗ ನೋಡಿ, 50 ಕಿಮಿ ಕ್ರಮಿಸಲು 50 ಕಿಮಿಗೆ ಬರೋಬ್ಬರಿ 1 ಗಂಟೆ. 50 ಕಿಮಿ ಬರೋಬ್ಬರಿ 1 ಗಂಟೆ. 50 ಕಿಮಿನ ದಾರಿ ಇರೋದು. ಅದು 50 ಕಿಮಿಗೆ ಬರೋಬ್ಬರಿ ಎಷ್ಟು ಗಂಟೆ? ಅದೇನು ಸಂಬಂಧ ಇಲ್ಲ. ಅದು ಗಣಿತ ಅಂದ್ರೆ ಗಣಿತ. ಸರಾಸ ಮೇಲೆ 50, 51 51 ಬರೋಬ್ಬರಿ 1ನೇ 1 ಬರೋಬ್ಬರಿ ಪೂರ್ಣ ಸಂಖ್ಯೆ ಏನಾಗ್ತದೆ? 1 ಗಂಟೆ. ಆನ್ಸರ್ ಈಸ್ ಈಕ್ವಲ್ ಟು 1 ಗಂಟೆ 60 ನಿಮಿಷ. ನೋಡ್ರಿ ಹೆಂಗೆ ಬರ್ತಾವೆ ಹೇಳಿಕ್ ಬರೋದಿಲ್ಲ ಗಣಿತ. ಬೇಕಾದ್ರೆ ಹಿಂಗೆ ಇಡ್ಬೋದು, ಬೇಕಾದ್ರೆ ಹಿಂಗೆ ಇಡ್ಬೋದು, ಸೆಕೆಂಡಿನಾಗ ಇಡ್ಬೋದು. ಪ್ರಶ್ನೆಯನ್ನ ನಿಮ್ಮಲ್ಲಿ ಥಿಂಕಿಂಗ್ ಪವರ್ ಬಂತ ಉತ್ತರ ನೀವೇ ಇಡ್ತೀರಿ. ನೋಡ್ರಿ, ಒಟ್ಟು ದೂರ, ಒಟ್ಟು ವೇಗ, ಒಟ್ಟು ದೂರ ಇದು ವೇಗ, ಇದು ಕಾಲ, ಇದರ ಮೇಲೆ ಸೂತ್ರಗಳು ತಯಾರಾಗ್ತದೆ. ಏನು ಭಾಳ ದೊಡ್ಡದಲ್ಲ. ಚೆನ್ನಾಗಿ ನೋಡ್ರಿ, ಮುಂದಿನ ಗಣಿತ ಮಾಡಿ. ಇವೆಲ್ಲ ನೋಡ್ರಿ, ವೇಗ, ಕಾಲ, ದೂರ ಎಲ್ಲ ನಾವು ಇದ್ರಾಗ ಯೂಟ್ಯೂಬ್ದಾಗ ಹಾಕ್ಲಿಕ್ಕೆ, ಇದ್ರಾಗ ಹಾಕ್ಲಿಕ್ಕೆ ಟೆಲಿಗ್ರಾಮ್ ಕ್ಲಾಸ್ನಾಗ ಚಂದಂಗೆ ಅಭ್ಯಾಸ ಮಾಡಿರಿ, ಬರ್ಕೊಡ್ರಿ.